ಹಾಯ್ ಹಲೋ ನಮಸ್ಕಾರ. ಕಮಲಾ ಕನ್ನಡ ಡೈಲಿ ವ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ದಿನ ಸಂಕಷ್ಟಹರ ಚತುರ್ಥಿ ದಿನ ಆಗಿರೋದ್ರಿಂದ ಇವತ್ತು ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಟೈಮು ಇವಾಗ 7 ಗಂಟೆ ಆಗಿದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ. ಮಕ್ಕಳು ಮತ್ತು ಹಸ್ಬೆಂಡು ತಿಂಡಿ ತಿಂದ್ಕೊಂಡು ಹಸ್ಬೆಂಡು ಕೆಲಸಕ್ಕೆ ಮತ್ತು ಮಕ್ಕಳು ಕಾಲೇಜು ಮತ್ತು ಸ್ಕೂಲ್ಗೆ ಹೊರಟರು. ಅವರು ಹೊರಟಿದ ನಂತರ ನಾನು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ಬೆಳಗ್ತಾಯಿದ್ದೀನಿ. ಇಂದಿನ ದಿನ ಅಂತಲೇ ಮನೆ ಎಲ್ಲನೂ ಗುಡಿಸಿ ಒರೆಸಿ ಮತ್ತು ಬಟ್ಟೆ ಎಲ್ಲ ಒಗೆದು ದೇವ್ರ ಸಾಮಾನೆಲ್ಲನೂ ಬೆಳಗ್ಗೆ ಮಡಗಿದ್ದೀನಿ. ಇವತ್ತೇನು ಅಂತಂದರೆ ತಿಂಡಿ ತಿಂದಿರುವಂತಹ ಪಾತ್ರೆಗಳು ಅದನ್ನು ಕೂಡ ಬೆಳಗ್ಗೆ ಮಡಗ್ತಾ ಇದ್ದೀನಿ. ನಾನೇನು ಸಂಕಷ್ಟಹರ ಚತುರ್ಥಿಯನ್ನು ಪರ್ಫೆಕ್ಟಾಗೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಪಾತ್ರೆ ಎಲ್ಲ ಬೆಳಗಿದ್ದಾಗಿದೆ. ಈ ರೀತಿ ವಾರ ಮಾಡುವಾಗ ಮತ್ತು ಪೂಜೆ ಮಾಡುವಾಗಲೆಲ್ಲ ಹಿಂದಿನ ದಿನ ಅಂತಲೇ ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಬೇಗನೆ ಪೂಜೆ ಮಾಡ್ಬೋದು. ಇಲ್ಲ ಅಂದರೆ ಪೂಜೆ ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಹಿಂದಿನ ದಿನ ಅಂತಲೇ ರೆಡಿ ಮಾಡ್ಕೊಳ್ತೀನಿ. ಮನೆಯೆಲ್ಲ ಆವಾಗಲೇ ಒರೆಸ್ಕೊಂಡಿದ್ದೆ ಮತ್ತು ಚೌತಿ ದಿನವೂ ಕೂಡ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಈ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಕೂಡ ಒಂದೊಂದು ತಿಂಗಳು ಉಪವಾಸ ಇದ್ದೀನಿ. ಆದರೆ ಇತ್ತೀಚೆಗೆ ಜಾಸ್ತಿ ಉಪವಾಸ ಇರೋದಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ನಾನು ಪೂಜೆ ಮಾಡೋವರೆಗಾದರೂ ನಾನು ಏನೂ ತಿನ್ನಲ್ಲ. ನೀರೊಂದು ಕುಡಿತೀನಿ ಅಷ್ಟೇ. ಟೀ ಕಾಫಿ ಅಥವಾ ಇನ್ನೇನು ತಿನ್ನಲ್ಲ, ಇನ್ನೇನು ಕುಡಿಯಲ್ಲ. ಅದು ಪೂಜೆ ಮಾಡೋದು ಒಂದು 12 ಗಂಟೆ ಆದರೂ ಪರವಾಗಿಲ್ಲ, 1 ಗಂಟೆ ಆದರೂ ಪರವಾಗಿಲ್ಲ, ಅಲ್ಲಿ ತನಕ ನಾನು ಉಪವಾಸ ಇರ್ತೀನಿ. ಅದಾದಮೇಲೆ ಏನು ತಿಂತೀನೋ ಅದು ರಸಾಯನ ತಿಂದು ಹೊಟ್ಟೆ ತುಂಬಿದರೆ ಸ್ವಲ್ಪ ಇರ್ಬೋದು ಅಂತ ಇದ್ದರೆ ಸಂಜೆ ತನಕ ಇರ್ತೀನಿ. ಇಲ್ಲ ಅಂದರೆ ಊಟ ಎಲ್ಲ ಮಾಡ್ತೀನಿ. ಚಂದ್ರನ ನೋಡಿ ಬಂದು ಪೂಜೆ ಮಾಡಿ ಊಟ ಮಾಡೋ ಅಷ್ಟು ನನಗೆ ಎನರ್ಜಿ ಇಲ್ಲ. ಸೊ ಅದಕ್ಕೋಸ್ಕರ ಹೊಟ್ಟೆ ಸ್ವಲ್ಪ ಜಾಸ್ತಿ ಹಶ್ವಾದರೆ ತಿಂದ್ಬಿಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಎಲ್ಲಿವರೆಗೂ ಹಸ್ಕೊಂಡಿರ್ಬೋದು ಅಲ್ಲಿವರೆಗೂ ನಾನು ಹಸ್ಕೊಂಡಿರ್ತೀನಿ. ಅಷ್ಟೇ ನಾನು ಮಾಡೋದು. ಇವಾಗ ಹೊರಗಡೆ ಎಲ್ಲ ತೊಳಿತಾ ಇದ್ದೀನಿ. ಹೊರಗಡೆ ತುಂಬ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇತ್ತು. ಆದರೂ ಕೂಡ ಇದನ್ನು ತೊಳಿತಾ ಇದ್ದೀನಿ. ಇಲ್ಲೆಲ್ಲ ಬೇಗ ತೊಳೆದ್ಬಿಟ್ರೆ ಒಳಗಡೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಬೇಗ ತೊಳಿತಾ ಇದ್ದೀನಿ. ಹೊರಗಡೆ ಎಲ್ಲ ತೊಳೆದಿದ್ದಾಗಿದೆ. ತೊಳೆದಾದ್ಮೇಲೆ ಹೇಗೆ ಕಾಣ್ತಾ ಇದೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ವಾಶ್ ಮಾಡಿದ್ದೆ. ಅದನ್ನು ಕೂಡ ಎಲ್ಲನೂ ಒಣಗಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು ಇರೋದ್ರಿಂದ ಆ ಕಡೆಗೆ ಹಾಕ್ತಾಯಿದ್ದೀನಿ.
ಇವಾಗ ಸ್ನಾನ ಮಾಡಿಕೊಂಡು ಬಂದೆ. ಕೂದಲು ಸ್ವಲ್ಪ ಒಣಗಲಿ ಅಂತ ಟವಲ್ನ ಒಣಗಾಕ್ತಾಯಿದ್ದೀನಿ. ಟೈಮು ಇವಾಗ ಒಂದು 8ರಿಂದ 8:15 ಆಗಿದೆ. ಹೇಗೆ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ತಿಂಡಿ ಮಾಡಿ ಪಾತ್ರೆ ಬೆಳಗಿ ಮತ್ತೆ ಒರೆಸಿ ಗುಡಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ 9:30 10 ಗಂಟೆ ಆಗುತ್ತೆ. ಹಿಂದಿನ ದಿನ ಅಂತಲೇ ದೇವ್ರ ಸಾಮಾನೆಲ್ಲ ಬೆಳಗಿ ಎಲ್ಲ ಕುಂಕುಮ ಎಲ್ಲ ಹಚ್ಚಿ ಇಟ್ಟಿದ್ದೀನಿ. ಸೊ ಇವಾಗ ಹೂ ಮುಡಿಸಿ ಪೂಜೆ ಮಾಡೋದಷ್ಟೇ ಬಾಕಿ. ದೇವ್ರಿಗೆ ಇದು ಸೇವಂತಿಗೆ ಹೂವು, ಇದು ಕಡಲೆಪುರಿ, ಇದು ಪಚ್ಚಬಾಳೆಹಣ್ಣು. ರಸಾಯನ ಮಾಡೋದ್ರಿಂದ ಬೆಲ್ಲ ಎಲ್ಲ ತರಿಸಿದ್ದೀನಿ. ಇದು ಬಿಳಿ ಎಕ್ಕದ ಹೂವು ಅಂತ ಹೇಳ್ತಾರೆ ಅದು, ಮತ್ತು ಬಿಳಿ ಎಕ್ಕದ ಹೂವು ಮತ್ತು ಬಿಳಿ ಎಕ್ಕದ ಎಲೆ. ಗಣಪತಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಿಳಿ ಎಕ್ಕದ ಹೂವು ಮತ್ತು ಹೂವು ಹಾಕ್ತಾಯಿದ್ದೀನಿ. ಗಣಪತಿಗೆ ಪ್ರಿಯವಾಗಿರುವಂತಹದ್ದು ಗರಿಕೆ, ಅದನ್ನು ಕೂಡ 21 ಗರಿಕೆನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿ, ಈ ಬೆಕ್ಕುಗಳು ಮತ್ತೆ ಮಲಗಿದ್ದಾವೆ. ಇವಾಗ ಹೊರಗಡೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ರೆ ಸಿಕ್ಕಾಪಟ್ಟೆ ಗಾಳಿ ಬಿಡುತ್ತೆ. ರಂಗೋಲಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಈ ಟೈಲ್ಸು ಸ್ವಲ್ಪ ರಂಗೋಲಿ ಥರನೇ ಇರೋದ್ರಿಂದ ರಂಗೋಲಿ ಬಿಡೋದಕ್ಕೆ ತುಂಬಾ ಇಷ್ಟ ನನಗೆ. ರಂಗೋಲಿ ಎಲ್ಲ ತುಂಬಾ ಬರ್ತವೆ. ಆದರೆ ಇಲ್ಲಿ ಬಿಡೋಣ ಅಂತಂದರೆ ರಂಗೋಲಿ ಥರ ಟೈಲ್ಸ್ ಹಾಕ್ಸ್ಬಿಟ್ಟವ್ರೆ. ಯಾವ ರಂಗೋಲಿ ಬಿಟ್ಟರೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಅದೊಂದು ಬೇಜಾರು ನನಗೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪುಟ್ಟದಾಗಿ ಇಡ್ತೀನಿ.
ಇವಾಗ 5 ಎಕ್ಕದ ಎಲೆಗಳನ್ನು ಚೆನ್ನಾಗಿ ತೊಳೆದು ಪ್ಲೇಟ್ಗೆ ಮಡಗ್ತಾ ಇದ್ದೀನಿ, ಜೋಡಿಸ್ಕೊಳ್ತಾ ಇದ್ದೀನಿ. ಫಸ್ಟು ಅರಿಶಿನ ಮತ್ತು ಕುಂಕುಮ ಇಟ್ಟು ಆ ಎಲೆಗಳನ್ನು ಪ್ಲೇಟ್ಗೆ ಜೋಡಿಸ್ಕೊಂಡು ಆನಂತರ ಗಣಪತಿಯನ್ನು ನನ್ನ ಹತ್ರ ಪುಟ್ಟದಾದ ವಿಗ್ರಹ ಇದೆ, ಅದನ್ನು ಮಡಗ್ತಾ ಇದ್ದೀನಿ. ಇಲ್ಲ ಅಂತಂದವರು ಹಸುವಿನ ಸಗಣಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಆ ಗರಿಕೆ 21 ಗರಿಕೆನ ಹಾಕಿ ಅದನ್ನು ಕೂಡ ಮಡಗಿ ಪೂಜೆ ಮಾಡ್ಬೋದು. ಈ ಥರ ಸಣ್ಣದಾಗಿ ವಿಗ್ರಹ ಇದ್ದರೆ ವಿಗ್ರಹನ ಕೂಡ ಮಡಗ್ಬೋದು. ನನ್ನ ಹತ್ರ ಪುಟ್ಟದಾದ ವಿಗ್ರಹ ಇರೋದ್ರಿಂದ ಅದನ್ನೇ ಮಡಗಿ ಪೂಜೆ ಮಾಡ್ತಾಯಿದ್ದೀನಿ. ದೇವರ ನೈವೇದ್ಯಕ್ಕೆ ಅಂತ ರಸಾಯನ ಮಾಡ್ತಾಯಿದ್ದೀನಿ. ಪಚ್ಚ ಬಾಳೆಹಣ್ಣು, ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಕಾಯಿ ತುರಿ ಮತ್ತು ಅದಕ್ಕೆ ತಕ್ಕಷ್ಟು ಒಂದು ಪುರಿ ಕಡಲೆ ಪುರಿನೂ ಕೂಡ ಸೇರಿಸ್ಕೊಂಡು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಇಟ್ಟು ಇದನ್ನು ಪ್ರಸಾದವಾಗಿ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ.
ಇವತ್ತು ಸಂಕಷ್ಟಹರ ಚತುರ್ಥಿ ದಿನ ಆಗಿರೋದ್ರಿಂದ ಪೂಜೆ ಮಾಡಿದ್ದೀನಿ ಇವತ್ತು. ದೇವರು ನಿಮಗೆ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.